ಕಾರ್ಯಾಧ್ಯಕ್ಷರೇ, ಅಂಚ ಮಹಿಳಾ ವಿಭಾಗದ ಸದಸ್ಯರೇ, ಕಾರ್ಯಕಾರಿ ಸಮಿತಿದ ಮಾತಾ ಸದಸ್ಯರಿಲ್ಲ ಎನ್ನ ಪ್ರಣಾಮಗಳು. ಯಾನು ಕನ್ನಡೋಡು ಪಾತಿರ್ವೆ ತುಳು ಟೆನ್ಕ್ ಒಂಚೂರು ಭಂಗ ಆಗ್ಬಿಡು ತುಳು ಪಾತಿರ್ನಾಗ ಆಟಿದ ಒಂದು ದಿವಸ ಇದು ಅರ್ಥಪೂರ್ಣ ಕಾರ್ಯಕ್ರಮ. ತಿಲಕ್ ನಗರ್ ಪ್ರಶ್ನಂ ಸಾಗರ ಕರ್ನಾಟಕ ಸಂಘ ಮಹಿಳಾ ವಿಭಾಗವು ಪ್ರತಿ ವರ್ಷ ಆಟಿಡು ಒಂದು ದಿನ ಕಾರ್ಯಕ್ರಮವನ್ನು ಆಚರಿಸುವುದರ ಮೂಲಕ ನಮ್ಮ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿಯನ್ನು ಇನ್ನೂ ಜೀವಂತವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂಬುದು ಶ್ಲಾಘನೀಯ. ಮನುಷ್ಯ ಸಂಘಜೀವಿ. ಇಲ್ಲಿ ಸೇರಿರುವ ಎಲ್ಲ ತುಳು ಕನ್ನಡಿಗರು ತನ್ನ ಜನ್ಮಭೂಮಿಯಿಂದ ಉದರ ಪೋಷಣೆಗೋಸ್ಕರ, ತಮ್ಮ ಕುಟುಂಬದ ಪೋಷಣೆಗೋಸ್ಕರ ಕರ್ಮಭೂಮಿಯಾದ ಈ ಮರಾಠಿ ಮಣ್ಣಿನಲ್ಲಿ ಬಂದು ನೆಲೆಸಿರುವರು. ತಮ್ಮ ತಾಯ್ನಾಡಿನ ಒಂದಷ್ಟು ಜನರನ್ನು ಸೇರಿಸಿಕೊಂಡು ಇಂತಹ ಸಂಘ ಸಂಸ್ಥೆಗಳನ್ನು ಕಟ್ಟಿ ಅದರ ಮೂಲಕ ಸಮಾಜ ಪರ ಕೆಲಸಗಳನ್ನು ಮಾಡುವುದರ ಜೊತೆಗೆ ತಮ್ಮ ತಾಯ್ನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ತಮ್ಮ ಮುಂದಿನ ಪೀಳಿಗೆಗೆ ತೋರಿಸಿಕೊಡಬೇಕು, ಅದರ ಅರಿವು ಮಾಡಿಸಿಕೊಡಬೇಕೆಂಬ ಉದ್ದೇಶವೇ ಈ ಇಂದಿನ ಕಾರ್ಯಕ್ರಮದ ಉದ್ದೇಶವಾಗಿದೆ. ಆಟಿ ಅಂದರೆ ತುಳುವರಿಗೆ ಹಿಂದಿನ ಕಾಲದಲ್ಲಿ ತುಂಬ ಕಷ್ಟದ ದಿನವಾಗಿತ್ತು. ಆಟಿ ಎಂದರೆ ಕಿಕ್ಕಿರಿದು ಸುರಿಯುವ ಮಳೆ, ಇಲ್ಲವಾದರೆ ವಿಪರೀತ ಬಿಸಿಲಿನ ಒಂದು ಸಮ್ಮಿಲನ ಎನ್ನಬಹುದು. ನಮ್ಮ ಹಿರಿಯರು ಬೇಸಾಯವನ್ನು ನಂಬಿ ಬದುಕಿದವರು. ಆಟಿ ದಿಗ್ಗಳಲ್ಲಿ ಬೇಸಾಯದ ಎಲ್ಲ ಕೆಲಸಗಳು ಮುಗಿದಿರುತ್ತದೆ. ಹಾಗಾಗಿ ಕೆಲಸ ಕಾರ್ಯವಿಲ್ಲದೆ ಹೊಟ್ಟೆ ತುಂಬಿಸಲು ಪರದಾಡುವ ಪರಿಸ್ಥಿತಿ. ಹಾಗಾಗಿ ಈ ಸಮಯದಲ್ಲಿ ಪ್ರಕೃತಿ ಮೂಲವನ್ನೇ ಅವಲಂಬಿಸಿರುತ್ತಾರೆ. ಆಟಿ ಎನ್ನುವುದು ಕಷ್ಟದ ದಿನಗಳೇ ಆದರೂ ಆ ತಿಂಗಳು ಬೇರೆ ಎಲ್ಲ ತಿಂಗಳಿಗಿಂತ ವಿಭಿನ್ನವಾಗಿದೆ. ಹಾಗೂ ಆಟಿಯ ಅಮಾವಾಸ್ಯೆ ಎನ್ನುವುದು ಎಲ್ಲ ಅಮಾವಾಸ್ಯೆಗಿಂತಲೂ ವಿಭಿನ್ನ. ಅಮಾವಾಸ್ಯೆಯ ದಿನ ಹಾಲೆ ಮರದ ಕಷಾಯ ಕುಡಿದು ಆಟಿಯ ಪ್ರಮುಖ ವಿಶೇಷತೆ. ಅಷ್ಟೇ ಅಲ್ಲದೆ ಪ್ರಕೃತಿ ಮೂಲದ ಆಹಾರವನ್ನು ತಿನ್ನುವುದರ ಮೂಲಕ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ನೀಡುವ ಸೊಪ್ಪು, ತರಕಾರಿ, ಬೇರೆ ಬೇರೆ ರೀತಿಯ ಗಿಡದ ಚಿಗುರಿನ ಮಾಡಿದ ಆಹಾರವನ್ನು ಸೇವಿಸುತ್ತಾ 30 ದಿನ 30 ಬಗೆಯ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ನೀಡುವ ಆಹಾರವನ್ನು ತಿನ್ನುವುದರ ಮೂಲಕ ವೈದ್ಯರಿಂದ ದೂರನೇ ಇರುತ್ತಿದ್ದರು. ಆಟಿಯ ವಿಶೇಷತೆ ಎಷ್ಟು ಹೇಳಿದರೂ ಅದಕ್ಕೆ ಕೊನೆ ಎಂಬುದು ಇಲ್ಲ. ಇಂತಹ ಕಾರ್ಯಕ್ರಮ ಇನ್ನಷ್ಟು ನಡೆಯಲಿ ಎಂದು ಹಾರೈಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ ಮಹಿಳಾ ವಿಭಾಗಕ್ಕೆ ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ